ಸರ್, ರಾಜ್ಯದ ಜನರ ತೆರಿಗೆ ಹಣನ ಜಾಹೀರಾತು ಕೊಡೋ ಮೂಲಕ ದುಂದುವೆಚ್ಚ ಮಾಡ್ತಿದ್ದಾರೆ ಅಂತ ಹೇಳಿ ಆರೋಪ ಮಾಡಿದ್ದಾರೆ ಸರ್. ರಾಜ್ಯದ ತೆರಿಗೆ ಹಣನ ಜಾಹೀರಾತುಗಳು ಕೊಡೋ ಮೂಲಕ ದುಂದುವೆಚ್ಚ ಮಾಡ್ತಿದ್ದಾರೆ ಸರ್. ತಪ್ಪೇನಿದೆ? ನಮ್ಮ ನರೇಗಾ ಜನರಿಗೆ ಯಾವ ರೀತಿ ಮನವರಿಕೆ ಆಗ್ತಿತ್ತು, ಯಾವ ರೀತಿ ಈಗ ಬಂದು ದುರುಪಯೋಗ ಆಗ್ತಿದೆ ಅಂತ ನಮ್ಮದೇ ಆದಂಥ ಶೈಲಿಯಲ್ಲಿ ನಾವು ಮಾಡ್ತೀವಪ್ಪ. ಈಗ ನಾನು ರಂಗೋಲಿ ಸ್ಪರ್ಧೆಯಲ್ಲಿ ಓಡಾಡ್ತಿದ್ದೆ. ಅಲ್ಲೆಲ್ಲ ಒಂದು ಮೂಲೆಯಲ್ಲಿ ಗಣೇಶನ ಒಂದು ಇದ್ರ ಮೇಲೆ ಕಾಲಿಟ್ಬಿಟ್ಟೆ, ಒಂದು ಧ್ವಜದ ಮೇಲೆ ಕಾಲಿಟ್ಬಿಟ್ಟೆ ಅಂತ BJPಯವರು ದಳದವಳೆಲ್ಲ ಟ್ರೋಲ್ ಮಾಡ್ತಾರಪ್ಪ. ಅದಕ್ಕೂ ₹1 ₹2 ಖರ್ಚಾಗಿರ್ತದಲ್ಲ ಅವ್ರ ಟ್ರೋಲ್ಗೆ, ಅವ್ರ ಪಾರ್ಟಿಯವ್ರಿಗೆ. ಒಬ್ಬೊಬ್ಬರು ಒಂದು ವಿಚಾರದಲ್ಲಿ ಪ್ರಚಾರ ಮಾಡ್ಕೊಳ್ತಾರೆ. ಖಂಡಿತ ನರೇಗಾ ವಿಚಾರದಲ್ಲಿ ನಮ್ಮ ಹೋರಾಟ ಮುಂದುವರಿತದೆ. ರೈತರ ಹೋರಾಟ ಯಾವ ರೀತಿ ವಾಪಸ್ ತೆಗೆದುಕೊಂಡ್ರು ಆ ರೀತಿ ತೆಗೆದುಕೊಳ್ಬೇಕು. 6,000 7,000 ಕೋಟಿ ರೂಪಾಯಿ ಹಣ ನರೇಗಾದಲ್ಲಿ ಕೇಂದ್ರ ಸರ್ಕಾರದಿಂದ ಬರ್ತಿತ್ತು. ನಾವೆಲ್ಲ ಉದ್ಯೋಗದ ಹಕ್ಕು ಪ್ರತಿಯೊಬ್ಬರಿಗೂ ಕೂಡ ಇತ್ತು. ಪಂಚಾಯಿತಿಗಳಲ್ಲಿ ಯಾರು ಬೇಕಾದ್ರೂ ಅರ್ಜಿ ಕೊಟ್ಬಿಟ್ಟು ಉದ್ಯೋಗ ಏನು ಬೇಕು ಅಂತೇಳಿ ತೀರ್ಮಾನ ಮಾಡ್ಕೊಳ್ಳೋಂಥ ಶಕ್ತಿ ಇತ್ತು. ಪಂಚಾಯಿತಿ ಸದಸ್ಯರು ಕೂತ್ಕೊಂಡು ಆ ಪಂಚಾಯಿತಿಲಿ ಎಷ್ಟು ಉದ್ಯೋಗಿದಾರ ಇವರು ನೌಕರರಿದ್ದಾರೆ, ನರೇಗಾ ನೌಕರು, ಅವ್ರನ್ನ ಒಳಗೊಂಡಂತೆ ಏನೇನು ಕೆಲಸ ತಗೋಬೇಕು ಅಂತೇಳಿ ಪಂಚಾಯಿತಿಯ ಸದಸ್ಯರುಗಳು ತೀರ್ಮಾನ ಮಾಡ್ತಿದ್ರು. ಆ ಪಂಚಾಯಿತಿ ಸದಸ್ಯರ ಹಕ್ಕನ್ನು ಕಿತ್ಕೊಂಡಿದ್ದಾರೆ. ಇವತ್ತು ದೆಹಲಿಯಿಂದ ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ದಾರೆ, ಸ್ಯಾಟಲೈಟ್ ಮುಖಾಂತರ. ಆಮೇಲೆ ನಾವು ತನ್ನ ಸ್ವಂತ ಜಮೀನಲ್ಲಿ ನಮ್ಮ ಮನ್ರೇಗಾ ನಿಮ್ಮ ಸ್ವಂತ ಜಮೀನಲ್ಲೇ ನಿಮ್ಮ ಅಡಿಕೆ ತೋಟದಲ್ಲೋ ಇಲ್ಲ ನಿಮ್ಮ ಜಮೀನು ಮಟ್ಟ ಮಾಡ್ಕೊಳ್ಳೋ ವಿಚಾರ ಇರ್ಬೋದು, ತೆಂಗಿನ ತೋಟ ಇರ್ಬೋದು, ಎಲ್ಲ ಕಡೆನೂ ಅವ್ರ ಜಮೀನಲ್ಲೇ ಕೂಲಿ ಮಾಡ್ಕೊಳ್ಳೋಕೆ ಕೂಡ ಅವಕಾಶ ಇತ್ತು. ಇಲ್ಲ ಆಶ್ರಯ ಮನೆ ಕಟ್ಟುವಾಗ, ಇಲ್ಲ ಇಂಗು ಗುಂಡಿ ಕಟ್ಟುವಾಗ, ಜಮೀನು ಮಟ್ಟ ಮಾಡ್ಕೊಳ್ಳುವಾಗ, ಕಟ್ಟಿಗೆ ನಮ್ಮ ದನಿನ ಕೊಟ್ಟಿಗೆ ಕಟ್ಟುವಾಗ. ನನ್ನ ಕ್ಷೇತ್ರದಲ್ಲಿ ಸುಮಾರು 54,000ಕ್ಕೂ ಹೆಚ್ಚು ದನಿನ ಕೊಟ್ಟಿಗೆ ನಾನು ಕಟ್ಟಿಸಿದ್ದೀನಿ. ಒಂದು ವರ್ಷ 200 ಕೋಟಿ 250 ಕೋಟಿ ಎಲ್ಲ ಖರ್ಚು ಮಾಡಿದ್ದೀನಿ. 106 ಚೆಕ್ ಡ್ಯಾಮ್ ಮಾಡಿದ್ದೀನಿ. ಏನೋ DK ಶಿವಕುಮಾರ್ ಏನೋ ದುಡ್ಡು ಹೊಡೆದ್ಬಿಟ್ಟವನು ಅಂದ್ಬಿಟ್ಟು ಡೆಲ್ಲಿಯಿಂದ ಟೀಮ್ ಎಲ್ಲ ಬಂದಿತ್ತು. ಇನ್ವೆಸ್ಟಿಗೇಷನ್ ಮಾಡಿ ಕೊನೆಗೆ ನಮ್ಮ ಈಶ್ವರಪ್ಪನವರೇ ಕೊನೆಗೆ ರೆಕಮೆಂಡೇಶನ್ ಮಾಡಬೇಕಾದ ಪರಿಸ್ಥಿತಿ ಬಂತು. ಅವರೇ ರೆಕಮೆಂಡೇಶನ್ ಮಾಡಿ ನಮ್ಮ ತಾಲೂಕ್ ಪಂಚಾಯತಿ ಅಧ್ಯಕ್ಷರಿಗೆ ಕರೆಸಿದ್ದು ದೆಹಲಿಯಲ್ಲಿ. ಅವರು RDPR ಮಿನಿಸ್ಟರ್ ಇದ್ದರು. ದೆಹಲಿಯಲ್ಲಿ ಫಸ್ಟ್ ಪ್ರೈಸ್ ಕೊಟ್ಟರು ಇಡೀ ದೇಶಕ್ಕೆ. ಹಂಗೆ ನಮ್ಮ ಪಂಚಾಯತಿಗಳೆಲ್ಲ ಕೆಲಸ ಮಾಡ್ತಾಯಿತ್ತು. ಇವತ್ತು ಅದನ್ನು ಮುಚ್ಚಿಬಿಟ್ಟಿದ್ದಾರೆ. ಯಾವ BJP ಗೌರ್ಮೆಂಟ್ ಅವರು ಅದನ್ನು ಅನುಷ್ಠಾನಕ್ಕೆ ತರಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿ ಜೊತೆಗೆ ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ಕೂಡ ತೆಗೆದುಹಾಕ್ಬಿಟ್ಟಿದ್ದಾರೆ. ಮಹಾತ್ಮ ಗಾಂಧಿ ಹೆಸರು ತೆಗೆದುಹಾಕಿದವರು ತಿರ್ಗಾ ಮಹಾತ್ಮ ಗಾಂಧೀಜಿ ಸ್ಟ್ಯಾಚ್ಯೂ ಎದುರುಗಡೆ ನೆನ್ನೆ ಕೂತ್ಕೊಂಡು ಧರಣ ಮಾಡಿದ್ದಾರೆ. ಆ ನೈತಿಕತೆಯನ್ನು BJPಯವರು ಜನತಾದಳದವರು ಕಳ್ಕೊಂಡಿದ್ದಾರೆ. ನಾವು ಇವತ್ತು ಸ್ಪೆಷಲ್ ಸೆಷನ್ ಕರೆದಿರೋದೇ ಇದ್ರ ಬಗ್ಗೆ ನಾವು ಚರ್ಚೆ ಮಾಡಿ, ಸಾಧಕ ಬಾಧಕಗಳನ್ನು ಚರ್ಚೆ ಮಾಡಿ, ನಾವು ವಿರೋಧ ವ್ಯಕ್ತಪಡಿಸಿ, ನಾವು ಸೆಂಟ್ರಲ್ ಗೌರ್ಮೆಂಟ್ಗೆ ನಾವು ಇದನ್ನು ವಿಡ್ರಾ ಮಾಡ್ಕೊಳ್ಬೇಕು ಅಂತೇಳಿ ಅಸೆಂಬ್ಲಿಯಲ್ಲಿ ರೆಸೊಲ್ಯೂಷನ್ ಪಾಸ್ ಮಾಡಿ ನಾವು ಕಳಿಸ್ಕೊಡ್ತೇವೆ.